ಬಂಧು ಬಾಂಧವರಲ್ಲಿ ಸವಿನಯದ ಪ್ರಾರ್ಥನೆ. ಎರಡೂ ಮೇಲಿನವರು ಇಲ್ಲಿ ತನಕ ಅತಿ ಉತ್ತಮ ರೀತಿಯಿಂದ ಸೇವೆ ನಡೆದಾವ. ಅದಕ್ಕೆ ನಾವು ಏನ್ ಹೇಳ್ತೇವೆ ಅಂತ ಕೇಳಿದ್ರೆ, ಒಂದನೇ ಸಂಧಿನೊಳಗೆ 2 ಪ್ರಶ್ನೆಗಳನ್ನ ಮಾಡಬೇಕು, ಎರಡನೇ ಸಂಧಿನೊಳಗೆ 2 ಪ್ರಶ್ನೆಗಳನ್ನ ಮಾಡಬೇಕು, ಇನ್ನು 3ನೇ ಸಂಧಿಗೆ ಮತ್ತೆ 2 ಪ್ರಶ್ನೆಗಳನ್ನ ಮಾಡಬೇಕಿತ್ತು. ಆದ್ರೂ ಕೂಡ ಮೇಘರಾಜನ ಅರಬಟ್ಟಿದ್ರು ಕೂಡ ಕೇಳುವಂತ ಪ್ರೇಕ್ಷಕರು ಯಾರು ಜಾಗ ಬಿಡ್ಲಾರ್ದೆ ಕೇಳ್ಯಾರ. ಆ ರೀತಿ ಎರಡೂ ಮೇಲಿನವರು ಬಹಳ ರೀತಿ ಉತ್ತಮವಾಗಿ ಹಾಡ್ಯಾರ. 1ನೇ ಪಾಠದಲ್ಲಿ ಏನ್ ಮಾಡಿದೆಪ್ಪ ಅಂತ ಕೇಳಿದ್ರೆ, ಸಿರ್ಗುರವ್ರು 2 ಪ್ರಶ್ನೆ ಅಫ್ಜಲ್ಪುರದವ್ರು ಮಾಡಿದ್ರು, ಅಫ್ಜಲ್ಪುರದವ್ರು 2 ಪ್ರಶ್ನೆಯನ್ನು ಸಿರ್ಗುರವ್ರು ಮಾಡಿದ್ರು. ಅವಾಗ ಏನಾಗೈತಪ್ಪ ಅಂತ ಕೇಳಿದ್ರೆ, ಅಫ್ಜಲ್ಪುರದವ್ರಿಗೆ ಸವಾಲು ಸಿಕ್ಕಿಲ್ಲ, ಸಿರ್ಗುರವ್ರು 1 ಸವಾಲು ಅಫ್ಜಲ್ಪುರದವ್ರು ಹಾಕಿದ್ದು. 1ನೇ ಸಂಧಿನೊಳಗೆ 1 ಸವಾಲನ್ನು ಹೊಡೆದಾರ. ಒಂದೇ ಸಂಧಿನೊಳಗೆ ಅಫ್ಜಲ್ಪುರದವ್ರು ಹಾಕಿರ್ತಕ್ಕಂಥ 2 ಪ್ರಶ್ನೆದೊಳಗೆ 1 ಪ್ರಶ್ನೆಯನ್ನ ನೇರವಾಗಿ ಹಾಲು ಸಿರುಗುರದವ್ರು ಹೊಡೆದಾರ. ಅದೇ ಪ್ರಕಾರ 2ನೇ ಸಂಧಿನೊಳಗೆ ಮತ್ತೆ 2 ಪ್ರಶ್ನೆಗಳನ್ನ ಮಾಡಿಸಿತ್ತು. ಅದರೊಳಗೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ಅಫ್ಜಲ್ಪುರದವ್ರಿಗೆ ಮತ್ತೂ ಸವಾಲು ಸಿಕ್ಕಿಲ್ಲ, ಹಾಲು ಸಿರುಗುರದವ್ರು ಮತ್ತೂ 1 ಹೊಡೆದಾರ. ಮೊದಲನೇ ಸಂಧಿಯಿಂದ 1, ಈ ಸಂಧಿಯಿಂದ 1, 2 ಪ್ರಶ್ನೆಗಳನ್ನ ಹಾಲು ಸಿರುಗುರವ್ರು ಹೊಡೆದಾರ. ಇನ್ನು 3ನೇ ಸಂಧಿಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಏನು ಸಮಯಾನುಗುಣವಾಗಿ ಅವರಿಗೆ ಸ್ವಲ್ಪ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಆತಂಕ ಆಗ್ಯದ ಊರೊಳಗ. ಯಾಕಂದ್ರೆ ಗದ್ದಿಗೆ ಪೂಜಾರಿಯಾಗವ್ರು ಇವತ್ತೇನಾಗ್ಯಾರಪ್ಪ ಅಂತ ಕೇಳಿದ್ರೆ ನಿಧನ ಹೊಂದ್ಯಾರ. ಆ ಕಾರಣಕ್ಕಾಗಿ ಅಮೋಘ ಸಿದ್ದೇಶ್ವರ ಗದ್ದಿಗೆ ಒಡೆಯರಾಗಿರ್ತಕ್ಕಂಥವ್ರು ತಿಳ್ಕೊಂಡಾರ. ಅದಕ್ಕಾಗಿ ಅವ್ರು ಏನ್ ಮಾಡೋರೇನ, ಹಾಡ ಕೇಳೋರು ಮನಸ್ಸು ಮುಡಿಬಾರ್ದು ಅಂತ ತಿಳ್ಕೊಂಡು ಇನ್ನೊಂದು ಸಂದ ಹಾಡ್ತಾರೆ. ಶಾಂತಿಯಿಂದ ಕೇಳ್ರಿ, ಪ್ರಶ್ನೆ ಏನಿಲ್ಲ, ಇನ್ನು ಈ ಸಂಧಿಗೆ ಮಾಡೋದು ಬೇಡ, 2 ಪ್ರಶ್ನೆ ಮಾತ್ರ ಹಾಲು ಸಿರುಗುರವ್ರು ಹೊಡೆದಾರ. 60 ಬುಕ್ಕ ಲಿಸ್ಟ್ ಕೊಟ್ಟದ್ ಹೇಳಿ, 60 ಬುಕ್ಕ ಲಿಸ್ಟ್ ಕೊಟ್ಟದ್ರಾಗ 1 ಹೊಡೆದಾರ, ಲಿಸ್ಟ್ ಕೊಂಡಾಡ್ದಾಗ 1 ಹೊಡೆದಾರ. ಒಂದು ಆದೈತೆ ಒಟ್ಟು 2 ಪ್ರಶ್ನೆ. ಈಗ 2 ಪ್ರಶ್ನೆ ನೀವಿಬ್ರು ಮ್ಯಾಲ ಹೊಂದಾಣಿಕೆ ಮೇಲೆ ನಮಗೆ ಬುಕ್ಕ ಗೊತ್ತಾಗ್ಬೇಕು, ಚೆಕ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡ್ರಿ. ಚೆಕ್ ಮಾಡಿದಾಗ ನೀವೇನ್ ಮಾಡಿ, ಇಬ್ರು ನಿಮ್ಮ 2 ಬುಕ್ಕ ತಗೊಂಡ್ರೆ ಚೆಕ್ ಮಾಡೋಣ. 1 ಹೊಡೆದಿರಿ, ಈಗ ಉಳಿದದ್ದು 1 ಐತೆ, ಆ ಉಳಿದದ್ದು 1 ಓದ್ಕೊಡ್ಬೇಕು. 2 ಪ್ರಶ್ನೆ ಹಾಲು ಸಿರುಗುರದವ್ರು ಅಫ್ಜಲ್ಪುರದವ್ರು 2 ಪ್ರಶ್ನೆ ಹೊಡೆದ. ಈಗ ಬುಕ್ಕ ತಗೊಂಡ್ರೆ ಬುಕ್ಕ ಚೆಕ್ ಮಾಡೋಣ. ಹಲೋ ಅದಕ್ಕೆಲ್ಲ